ಯೌವನಾನುಬಂಧೇನ ರೂಪೇಣ ಪಶು ಪತ್ನಿ ಸುತ ಆಲಯ. ಜೀವನದಲ್ಲಿ ನಾವು ಅಂದುಕೊಂಡಿದ್ದೆಲ್ಲ ಆಗೋದೆಲ್ಲ ಅಂದುಕೊಂಡಿರೋದಲ್ಲ. ರಾಜ್ ಬಿ ಶೆಟ್ಟಿ ನಟಿಸಿ ನಿರ್ಮಿಸಿದ ಸೂಫ್ರಮ್ ಸೋ ಬರೋಬ್ಬರಿ 120 ಕೋಟಿ ಗಳಿಸಿದ್ದು ಗೊತ್ತೇ ಇದೆ. ಆದ್ರೆ ಆ ಚಿತ್ರ ರಿಲೀಸ್ಗೂ ಮೊದಲೇ ಮಂಗಳೂರು, ಶಿವಮೊಗ್ಗದಲ್ಲಿ ಪೇಯ್ಡ್ ಪ್ರೀಮಿಯರ್ ಶೋಗಳಿಂದ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ನಂತರ ಇದೀಗ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಅದೇ ಟ್ರೆಂಡ್ ಶುರುವಾಗಿದ್ದು, ಕೇಸ್ ನಂಬರ್ 18/9 ಹಾಗೂ ಜಾಲಿ ಡೇಸ್ ಖ್ಯಾತಿಯ ನಟ ನಿರಂಜನ್ ಶೆಟ್ಟಿಯ ಹೊಸ ಸಿನಿಮಾ 31 ಡೇಸ್ ಕೂಡ ಅದೇ ಹಾದಿಯಲ್ಲಿ ಸಾಗಿದೆ. ಈ ಸಿನಿಮಾ ಸದ್ಯದಲ್ಲೇ ತೆರೆಗೆ ಬರಲಿದ್ದು, ಅದಕ್ಕೂ ಮುನ್ನ ಮಂಗಳೂರು ಹಾಗೂ ಶಿವಮೊಗ್ಗದಲ್ಲಿ ನಡೆದ ಸ್ಪೆಷಲ್ ಶೋಗಳು ಹೌಸ್ಫುಲ್ ಪ್ರದರ್ಶನ ಕಂಡಿವೆ. ಸಿನಿಮಾ ನೋಡಿದ ಪ್ರೇಕ್ಷಕರು ಮನಸಾರೆ ಚಿತ್ರವನ್ನ ಮೆಚ್ಚಿ ಬೇಷ್ ಅಂತ ನಿರಂಜನ್ ಶೆಟ್ಟಿ ಅಂಡ್ ಟೀಮ್ ಎಫರ್ಟ್ಗಳನ್ನ ಪ್ರಶಂಸಿಸಿದ್ದಾರೆ. ರಾಜ್ ಬಿ ಶೆಟ್ಟಿಯಂತೆ ನಿರಂಜನ್ ಶೆಟ್ಟಿ ಕೂಡ ಕರಾವಳಿ ಭಾಗದವರೇ ಆಗಿದ್ದು, ಹೀಗೆ ಒಳ್ಳೆಯ ಪ್ರಯತ್ನಗಳಿಗೆ ಜನ ಕೈ ಹಿಡಿತಿರುವುದು ಖುಷಿಯ ವಿಚಾರ. ಅಪ್ಪು ಮೆಚ್ಚಿದ ನಿರಂಜನ್ ಶೆಟ್ಟಿ ಎಂದಿಗೂ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರಲು ಸೈಕಲ್ ಹೊಡೆಯುತ್ತಿದ್ದು, ಈ ಪ್ರಾಮಾಣಿಕ ಪ್ರಯತ್ನವನ್ನ ಕನ್ನಡಿಗರು ಕೈ ಹಿಡಿದರೆ ಆತನ ಸಿನಿಯಾನ ಮತ್ತಷ್ಟು ಜೋರಾಗಲಿದೆ.